ಅವ್ರ ತಂದೆ ತಾಯಿ ಹೇಳ್ತಾ ಇದ್ದಾರೆ ಸರ್, ಅವರಿಬ್ರು ಮದುವೆ ಆಗ್ಬೇಕಂತಿದ್ರು. ಅವ್ರ ತಂದೆ ಹೇಳಿದ್ದಾರೆ, ನೀವು ಕೂಡ ಮಾತಾಡಿದ್ರಂತೆ. ಇದು ಏನ್ ಹೇಳ್ತದ? ಮತ್ತೆ ರಾಜ್ಯದ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ ಈ ಘಟನೆ. ಈಗ ಅವರು ಯಾರು ಮದುವೆ ಆಗ್ಬೇಕಂತಾರೆ? ಅವರಿಬ್ರು ಮದುವೆ ಆಗ್ಬೇಕು ಅಂತಿದ್ರು. ಅವ್ರ ಮಗ ಹೇಳಿರ್ಬೋದು. ನಮ್ಮ ಮಗಳು ಯಾವಾಗಾರ ಒಪ್ಕೊಂಡಾಳ? ನಮ್ಮ ಜೊತೆ ಏನಾರ ಮಾತಾಡಿತಾರ ಅವ್ರು? ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ಲ. ನಮ್ಮ ಜೊತೆಗೆ ಮಾತಾಡಿದಾಗ ಅದು ಪ್ರಸ್ತಾವನೆ ಬರ್ತೈತಿ. ಅವ್ರು ಹೇಳಿದ್ದ ಖಂಡಿತ ಸುಳ್ಳು. ಆ ರೀತಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ, ಯಾವ ಮದುವೆ ವಿಚಾರ ಇರಲಿಲ್ಲ. ನಾವು ಆ ರೀತಿ ಬೆಳವಣಿಗೆಗೆ ನಾವು ಖಂಡಿತ ಅದಕ್ಕೆ ಖಂಡಿಸ್ತೇವೆ. ನಮ್ಮ ಸಹಕಾರ ಯಾವುದೂ ಇರಲಿಲ್ಲ, ನಮ್ಮ ಜೊತೆ ಚರ್ಚೆನೂ ಆಗಿಲ್ಲ. ಈಗ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಜಿ ಪರಮೇಶ್ವರ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ರು. ನಾ ಆಕಸ್ಮಿಕ ಅಂದಿದ್ರೆ ಅದು ತಪ್ಪಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ತುಂಬ ಧನ್ಯವಾದಗಳು ಗೃಹ ಸಚಿವರೇ. ನಿಮ್ಮ ಕಾಳಜಿ ನನ್ನ ಮೇಲೆ ಐತೆ ಅಂತೇಳಿ ಅನ್ನಿಸ್ತಾ ಇದೆ. ಈಗ ನಮಗೆ ಒಂದು ಸ್ವಲ್ಪ ತೃಪ್ತಿ ಆಯಿತು. ರಾಜ್ಯ ಸರ್ಕಾರ ಜವಾಬ್ದಾರಿ ಅಂದಾಗ ಕುಂತು ಈ ಹೇಳಿಕೆ ಬಂದಾಗ ನಾವು ಕೂಡ ನಿನ್ನೆಯಿಂದ ಭಾಳ ಆಕ್ರೋಶ ಆಗಿದ್ವಿ. ಎಲ್ಲ ಮಠಾಧೀಶರಾಯಿತು, ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಆಯಿತು, ಎಲ್ಲ ಹಿಂದೂಪರ ಅಥವಾ ಅಲ್ಪಸಂಖ್ಯಾತರು ಕೂಡ, ಅಂಜುಮನ್ ಇಸ್ಮಾಯಿಲ್ ಅವರು ಕೂಡ ಎಲ್ಲರೂ ಈ ರೀತಿ ಹೇಳಿಕೆ ಬಂದಿದ್ದಕ್ಕೆ ಅವ್ರಿಗೂ ಕೂಡ ದುಃಖ ಆಗಿತ್ತು. ಈಗ ನೀವು ಹೇಳಿರಲ್ಲ, ನಾವು ಭಾಳ ಸ್ವಾಗತಿಸ್ತೀವಿ. ನಮ್ಮ ಬೆನ್ನಿಗೆ ನೀವು ಅದಿರಿ ಅಂತೇಳಿ ನಂಬಿಕೆ. ಅಲ್ಲ, ಈಗ ಅವರು ಕ್ಷಮೆ ಕೇಳ್ತೀನಿ ರಾಜ್ಯದ್ದು ಈ ಘಟನೆ ಬಗ್ಗೆ ಅಂತ ಕುಟುಂಬಸ್ಥರು ಹೇಳ್ತಾರೆ. ಈಗ ಆಯಿತು, ಕ್ಷಮೆ ಕೇಳ್ತಾರೆ, ಕೇಳಬೇಕು, ಕೇಳಿದಾರೆ. ನನಗೂ ಕೂಡ ಕ್ಷಮೆ ಕೇಳೋದ್ರಿಂದ ಅವ್ರಿಗೆ ಏನು ಹೇಳ್ಬೇಕಂತ ನನಗೂ ಕೂಡ ತಿಳಿವಲ್ತು. ಯಾಕಂದ್ರೆ ಮಗಳು ನಾನು ಕಳ್ಕೊಂಡೀನಿ, ಅವರು ಗಂಡು ಮಗ, ಅವ್ರ ಮಗ ತಪ್ಪು ಮಾಡ್ಯಾನ. ಬರೀ ಕ್ಷಮೆ ಕೇಳೋದ್ರಿಂದ ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ. ನಾನು ಕೇಳೋದೇನೆಂದರೆ ಅವ್ರ ತಾಯಿಗಾಗಲಿ ಮತ್ತು ಅವ್ರ ತಂದೆಯವ್ರಿಗಾಗಲಿ, ನಿಮ್ಮ ಮಗ ಈ ಸ್ಥಿತಿಯೊಳಗಿದ್ದ, ನಿಮಗೆ ಗೊತ್ತು ಏನೇನೇ ನೀವು ಅದಿರಿ ಏನಿಲ್ಲ ನಿಮ್ಮ ಫ್ಯಾಮ್ಲಿ ಬಗ್ಗೆ. ನಾನು ನಿಮ್ಮ ಫ್ಯಾಮ್ಲಿ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ. ಬಟ್ ನಿಮ್ಮ ಮಗ ಇಷ್ಟು ವಿಕೃತ ಮನೋಭಾವನ ಇದ್ನಲ್ಲ, ನೀವು ಯಾಕೆ ನಮಗಾದರೂ ಸಂಪರ್ಕ ಮಾಡಿ ಅಥವಾ ಅವನ ಮನಸ್ಸಿನಾಗ ಅದು ಐತಿ ಅಂತೇಳಿ ಹೇಳಿದರೆ ನಾವು ಜಾಗೃತ ಆಕ್ಕಿದ್ವಿ. ನಮ್ಮ ಮಗಳನ್ನು ಶೇಪ್ ಮಾಡ್ತಿದ್ವಿ. ಮತ್ತು ನಾವು ಅದಕ್ಕೇನು ಕ್ರಮ ತಗೋಬೇಕಾಯ್ತು ನಾನು ಅದನ್ನು ತೊಗೋತಿದ್ದೆ. ನಮಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಾಯ್ತು. ಈಗ ನನ್ನ ಮಗಳನ್ನ ನಿಮ್ಮ ಮಗ ಮರ್ಡರ್ ಮಾಡಿ ಈಗ ನಾನು ರಾಜ್ಯಕ್ಕೆ ಜನಕ್ಕೆ ಕ್ಷಮೆ ಕೇಳ್ತೀನಿ ಅಂತಂದರೆ ಇದು ಈಗ ಎಷ್ಟು ಸಮಂಜಸ ಈ ಸಮಯದಲ್ಲಿ? ಇದೇ ನಮಗೆ ಮೊದಲೇ ಹೇಳ್ಬಿಟ್ಟಿದ್ರೆ ನನ್ನ ಮಗಳನ್ನಿಂತ ದುರಂತ ಸಾವು ಆಗ್ತಿದ್ದಿಲ್ಲ. ಅದು ನಿಮ್ಮ ಮಗನ ಕೈಯಾಗಿ. ನಾನು ಇಷ್ಟಕ್ಕೆ ನಾವು ಅವ್ರ ಮೇಲೆ ನಾವೇನು ಈಗ ನೀವು ಹೇಳಿಕೆ ಕೊಟ್ರಿ ಅಂತ ನಾನು ಹೇಳತ್ತೀನಿ. ನಿಮಗೆ ಗೊತ್ತಿತ್ತು, ನೀವು ಅದನ್ನು ನನಗೆ ಹೇಳ್ಬೇಕಾಯ್ತು. ನನ್ನ ಮಗ ಹಿಂಗೆ ನಿಮ್ಮ ಮಗಳ ಮೇಲೆ ಮನಸ್ಸು ಮಾಡ್ಯಾನ್ರಿ, ಸ್ವಲ್ಪ ನಿಮ್ಮ ಮಗಳ ಜಾಗೃತಿ ಇರಲಿ, ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು, ನೀವು ಸ್ವಲ್ಪ ಕಾಪಾಡ್ರಿ ಅಂತ ಹೇಳ್ಬೇಕಾಯ್ತು. ಇಬ್ಬರು ನೀವು ಎಜುಕೇಷನ್ ಫೀಲ್ಡ್ನಾಗ ಇದ್ದವ್ರು. ನಿಮ್ಮ ಮಗ ದಾರಿ ತಪ್ಪೇನಂದರೆ ನಮ್ಮ ಹುಡುಗಿ ಮೇಲೆ ಮನಸ್ಸು ಮಾಡಿ ಈ ರೀತಿ ಟ್ರೈನಿಂಗ್ ತೊಗೊಂಡು ಈ ರೀತಿ ವಿಕೃತ ಭಾವನೆ ಇಟ್ಕೊಂಡು ಅವ್ನು ಅಡ್ಡಾಡತ್ತಾನಂದ್ರೆ ನಮ್ಮ ಜಾಗೃತಿ ಮಾಡಿದರೆ ನಮ್ಮ ಕುಟುಂಬದಾಗ ನಾವು ಮಾತಾಡ್ಕೊಂಡು ಆಕೆನ ಜಾಗೃತಿ ಮಾಡ್ತಿದ್ವಿ, ಆಕೆಗೆ ಸೇಫ್ಟಿ ಮಾಡ್ಕೋತಿದ್ವಿ, ನಾವು ಏನು ಮುಂದಿನ ಕ್ರಮ ತಗೋತಿದ್ವಿ. ಅದು ಹೇಳಿಲ್ಲ ನೀವು. ಈಗ ನಿಮ್ಮ ಮಗ ಮರ್ಡರ್ ಮಾಡಿದಾರಲ್ಲ, ಮಾಡಿದಾಗ ಈಗ ನೀವು ಕ್ಷಮೆ ಕೇಳ್ತೇನೆ ಅನ್ನೋದು ಎಷ್ಟು ಸಮಂಜಸ? ನಮಗೂ ಸರಿ ಅನ್ಸಂಗಿಲ್ಲ ಈ ಟೈಮ್ನಾಗ ಹೇಳೋದು. ಅದಕ್ಕೆ ಅವ್ರಿಗೇನು ಹೇಳ್ತೇನೆ ಅಂದರೆ, ನೀವೇ ಜಾಮೀನು ಕೊಟ್ಟು ತೊಗೊಂಡು ಬಂದು ಅವನು ಆ ರೀತಿ ಬರ್ಬರವಾಗಿ ನೀವ್ರ ಹತ್ಯೆ ಮಾಡಿರಿ, ಇಲ್ಲ ಉರ್ಲಾರ ಹಾಕ್ರಿ ಅಂದಾಗ ಮಾತ್ರ ಆ ಆತ್ಮಕ್ಕೆ ಶಾಂತಿ ಕೊಟ್ಟಂಗೆ ಆಕೈತಿ. ಇಡೀ ರಾಜ್ಯಕ್ಕೆ ಕ್ಷಮೆ ಕೇಳೋದಲ್ಲ, ಆ ರೀತಿ ಕ್ಷಮೆ ಕೇಳ್ರಿ ಅಂತ ನಾನು ಡಿಮಾಂಡ್ ಇಡ್ತೇನೆ. ಈಗಾಗಲೇ ನನಗೆ ಬಂದಂಥ ಮಾಹಿತಿ, ನಿನ್ನೆ ಸಾಯಂಕಾಲ ಅವ್ರ ತಂದೆಗೂ ಕೂಡ ಮೊನ್ನೆ ಮರ್ಡರ್ ಮಾಡಕ್ಕೆ ಹೋಗಿದ್ದಂತ ಆಸ್ತಿ ಸಲುವಾಗಿ. ನಿನ್ನೆ ಒಬ್ಬರು ನಮ್ಮ ಸಮಾಜದ ಹೋರಾಟಗಾರರು, ಕಳಸಾ ಬಂಡೂರಿ ಹೋರಾಟಗಾರ ಅಧ್ಯಕ್ಷ ಸರ್ವರ್ ಮಠರು ಎಂಕ್ವೈರಿ ಮಾಡ್ಕೊಂಡು ಅದರ ಬಗ್ಗೆ ಮಾಹಿತಿ ಕೊಟ್ಟೋದ್ರು. ನಮ್ಮ ಹಂದಿಗಳು ಶ್ರೀಗಳು ಬಂದಿದ್ರು ಬೆಳಗ್ಗೆ, ಅವರು ಕೂಡ ಅಂದರು ಪೊಲೀಸ್ ಸ್ಟೇಷನ್ನಾಗ ಹಾಡಾಗಲೇ ಮರ್ಡರ್ ಮಾಡೋಕೆ ಪೊಲೀಸರ ಮುಂದೆ ಹೋಗ್ಯಾನ ಅವ್ನು ಮರ್ಡರ್ ಮಾಡೋಕ್ಕೆ. ಅಂಥ ಒಂದು ಬೆಳವಣಿಗೆ ಇತ್ತಲ್ಲ. ನಿಮಗೆ ಗೊತ್ತಿತ್ತು ನಿಮ್ಮ ಮಗ ಹಿಂಗೆ ಮಾಡತ್ತಾನ, ಸ್ವಲ್ಪ ಜಾಗೃತಿ ಇರ್ರಿ, ನಾಳೆ ಈಗ ನನಗೆ ಬಂದಾನ ನಿಮ್ಮ ಮಗಳ ಮೇಲೆ ಮಾಡ್ಬೋದು ಅಂತ ನನಗೆ ಹೇಳಿದ್ರು, ನಾನು ಜಾಗೃತ ಆಕಿದ್ದೆ. ಈಗ ಅವ್ನ ಮನಸ್ಸಿನಾಗ ಇದೆ, ಈಗ ಆಸ್ತಿ ಸಲುವಾಗಿ ಅವ್ರ ಅಪ್ಪನ ಕೂಡ ಜಗಳ ಮಾಡತ್ತಾನೆ. ಯಾರಿಗೆ ಗೊತ್ತಿತ್ತು ಅಂದರೆ ಮುಂಜಾಗ್ರತವಾಗಿ ಯಾರಿಗೂ ಗೊತ್ತಿಲ್ಲ, ಪೊಲೀಸರಿಗೆ ಗೊತ್ತಿಲ್ಲ. ಪೊಲೀಸರು ಹೇಳಿ ಮುಚ್ಚಳಿಕೆ ಪತ್ರ ಬರೆಸ್ಕೊಂಡು ಕಳಿಸ್ಕೊಟ್ರೆ. ನಾನು ಕೇಳಿದೆ FIR ಆಗೈತೆ ಅಂತ, ಹಿನ್ನೆಲೆ ಕ್ರೈಮ್ ರಿಪೋರ್ಟ್ ತೊಗೋಬೇಕಂತ ನಾನು ಕೇಳಿದೆ. ಮುಚ್ಚಳಿಕೆ ಪತ್ರ ಬರೆಸ್ಕೊಂಡು ಬಿಟ್ಟಾರ.
ಅವಾಗಾದರೂ ನಮಗೆ ಹೇಳಿದ್ರೆ ನಾನು ನನ್ನ ಮಗಳನ್ನ ಸಂರಕ್ಷಣೆ ಮಾಡ್ಕೋತಿದ್ದೆ ಅಂತ. ಇಲ್ಲ, ಇವಾಗ ನಿನ್ನೆ ನನಗೆ ನನ್ನ ಸಂತಾನ ಹೇಳಕ್ಕೆ ಬಂದದ್ದು ನಾನು ಹಿರಿಯರು ಹೇಳಿದರು, ಅವ್ರ ಮಾಹಿತಿ ತೆಗ್ದಾರೆ. ಸರಿ, ನೀವು ಇನ್ನೊಂದು ಮಾತು ಹೇಳಿ. ಜಿ ಪರಮೇಶ್ವರ್ ಅವರು ಒಂದೇ ಕಮ್ಯುನಿಟಿ, ಇಲ್ಲಿರ್ತಕ್ಕಂಥ ಇವರು ಒಂದೇ ಕಮ್ಯುನಿಟಿ, ಅವ್ರು ಶಾಸಕರು ಒಂದೇ ಕಮ್ಯುನಿಟಿ ಅಂತ. ಹೌದು, ಅವರು ಒಂದೇ ಕಮ್ಯುನಿಟಿದವ್ರು. ಯಾಕೆ ಆ ವಿಚಾರ ಚರ್ಚೆ ಆಯ್ತು? ಯಾಕೆಂದರೆ ಒಂದನೇ ದಿವಸ ಎಲ್ಲರೂ ನನ್ನ ಸಪೋರ್ಟಾಗಿ ನಿಂತಿದ್ರು, ಎರಡನೇ ದಿವಸ ರಿಪೋರ್ಟು ಬೇರೆ ಬೇರೆ ತಗೊಂತು. ಈ ರೀತಿ ನನ್ನ ಮಂತನ ಮೇಲೆ ಟಾರ್ಗೆಟ್ ಮಾಡಿ ನನಗೆ ಹೇಳಿಕೆ ಕೊಡ್ಸ್ಯಾರ ಅಂತ ನನಗೆ ಸಂಶಯ ಇದೆ. ಈಗ ರಿಪೋರ್ಟ್ ಯಾರು ಕೊಟ್ಟಾರ? ಅವರೇ ಕೊಟ್ಟಾರ, ಕಮಿಷನರ್. ಈಗ ಯಾರು ಅಧಿಕಾರಿಗಳು ಒಂದನೇ ದಿವಸ ನನ್ನ ಜೊತೆಗೆ ಅದಾರ, ಕೈ ಮುಗಿದು ಹೇಳ್ಯಾರ, ನಾನು ಒಬ್ಬ ಹೆಣ್ಮಗಳದೀನಿ, IPS ಅದೀನಿ, ನಾನು ಕಮಿಷನರ್ ಆಗಿದ್ದೀನಿ, ನನ್ನ ಮಗಳು ಅಂತ ಹೇಳಿದ್ದಾರೆ. ಅಲ್ಲ, ಅವ್ರು ಅಷ್ಟು ಧೈರ್ಯ ತುಂಬಿ ನಮ್ಮ ಜೊತೆಗೆ ಎಲ್ಲದಕ್ಕೂ ಇದ್ದು ಇಮಿಡಿಯೇಟ್ಲಿ ಗೃಹ ಸಚಿವರಿಗಿಂತ ಹೇಳಿಕೆ ಕೊಡ್ತಾರಂದ್ರೆ ಯಾಕೆ? ಇದರಲ್ಲಿ ಏನಿದೆ? ಅವ್ರಿಗೇನು ನನ್ನ ಮನೆತನ ಮೇಲೆ ಪೊಲೀಸ್ ಇಲಾಖೆದವರು ಏನು ಟಾರ್ಗೆಟ್ ಇಲ್ಲ. ನಾನು ಯಾವ ಕ್ರಿಮಿನಲ್ ಬ್ಯಾಕ್ಗ್ರೌಂಡಾಗಿ ಇದ್ದಿದ್ದಂಥ ವ್ಯಕ್ತಿಗಳಲ್ಲ. ನಾವು ಯಾವುದೋ ರೀತಿಯಿಂದ ಅನೈತಿಕ ಅಥವಾ ಇಲ್ಲಿಗಲ್ ಕೆಲಸ ಮಾಡಿದವರಲ್ಲ. ಅವ್ರು ಯಾಕೆ ಈ ಮಾತು ಹೇಳಿದ್ರು? ಪೊಲೀಸ್ ಇಲಾಖೆ ಒಂದ್ ನಿಮಿಷ ಪೊಲೀಸರಿಗೆ ರೇಣುಕಾ ಸುಕುಮಾರ್ಗ ಯಾರಾದ್ರೂ ಹಿಂಗ್ ಹೇಳು ಅಂತ ಹೇಳಿದ್ರ? 100ಕ್ಕೆ 100 ಹೇಳ್ತೇನೆ. ಅವ್ರು ಹೇಳದಲ್ಲೇ ಆ ಉತ್ತರ ಕೊಟ್ಟಾರ. ಯಾರು ಕೊಟ್ಟಾರ ಅಂತ ನೀವು ತೆಗೆದ್ರಲ್ಲ, ನಿಮ್ಮ ಕೈಯಾಗಿ ಸಿಗ್ಲಾರ್ದಿದೆ. ನನಗೆ ಮುಂದೆ ಹೇಳಿದಂತ ವ್ಯಕ್ತಿ ನನ್ನ ಜೊತೆಗಿದ್ದಂಗೆ ಮಾಡಿ ಈ ರೀತಿ ಹೇಳಿಕೆ ಕೊಡ್ಸ್ಯಾರ. ಆಡಳಿತ ಪಕ್ಷದವರ ಇದ್ದವ್ರ ಯಾರಂತ ನೀವು ಈಗ ಸದ್ಯ ನಾನು ವ್ಯಕ್ತಪಡಿಸಕ್ಕೆ ನನಗೆ ಸಂಶಯ ಇದೆ. ಈ ರೀತಿ ಹೇಳಿಕೆ ಕೊಡ್ಸಕ್ಕೆ ಅದರಿಂದ ಬೇರೆದವ್ರು ಅದಾರ ಅಂತ ಇದೆ. ಹೆಸರಿಲ್ಲ, ಬಟ್ ಅವರು ಜನಪ್ರತಿನಿಧಿ, ಶಾಸಕರ ಏನು ಕಾರ್ಪೊರೇಟರ ಇಲ್ಲ, ಬಟ್ ಅವ್ರಿಗೆ ಫೀಡಿಂಗ್ ಆಗಿದೆ. ಯಾರು ಫೀಡಿಂಗ್ ಆಗಿದೆ ಗೊತ್ತಿಲ್ಲ, ನಾನು ಅದನ್ನ ತನಿಖೆ ಮಾಡ್ತಾ ಇದ್ದೀನಿ. ಹೋಮ್ ಮಿನಿಸ್ಟರ್ ಜೊತೆಗೆ ಇಲ್ಲಿ ಮೇಡಮ್ ಲಿಂಕ್ ಇದಾರ, ಶಾಸಕರ ಲಿಂಕ್ ಇದಾರ ಅಂತ ಹೇಳಿ, ಹೌದಾ? ಹೌದು, ಯಾರ್ಯಾರು ಲಿಂಕ್? ಡೈರೆಕ್ಟ್ ಡೈಲಿ ಅವರು ಮತ್ತೆ ಈ ಕೇಸ್ ಬಗ್ಗೆ ಅವರೇ ಹೇಳಿಕೆ ಕೊಡತ್ತಾರಲ್ಲ. ಹೌದು, ಪ್ರಸಾದ್ ಅಬ್ಬಾಯಿ ಅವರ. ಹೌದು, ಅವ್ರೇನ್ರ ಅಲ್ಲ, ಈ ಕೇಸ್ ಅವರೇ IPS ಅವರೇ ಕಮಿಷನರ್ ಇಮಿಡಿಯೇಟ್ ಕರೆಸಿ ಅವರೇ ಎಲ್ಲ ತನಿಖೆ ಮಾಡಿ ಸರಿಯಾಗಿ ಆಗ್ಬೇಕಂತ ನನ್ನ ಮುಂದೆ ಹೇಳಿದ್ದಾರೆ. ಏನ ಮತ್ತೆ ಅವರು ಕೂಡ ನನ್ನ ಜೊತೆಗೆ ಅದಾರ. ಇಲ್ಲ, ಮೇಡಮ್ ಅವರು ನನ್ನ ಜೊತೆಗೆ ಅದಾರ. ಅಂತ್ಯಕ್ರಿಯೆ ಆಗೋ ತನಕ ಈಗೂ ಬೆಳಗ್ಗೆ ಬಂದು ಮನೆಗೆ ಸಂತಾನ ಹೇಳೋದ್ರು. ಇಲ್ಲ, ಈ ರೀತಿ ನೀವು ಗೃಹ ಸಚಿವರಿಗೆ ದಾರಿ ತಪ್ಪಿಸಿದ್ರಲ್ಲ, ದಾರಿ ತಪ್ಪಿಸಿದವ್ರಿಗೆ ಯಾರು ಇಲ್ಲಿಂದ ರಿಪೋರ್ಟ್ ಕೊಟ್ಟಾರ? ಅವರೇ ಅಲ್ಲ. ಇಲ್ಲ, ಮುಚ್ಚಿಮರಿ ಅಂದ್ರೆ ಈಗ ಮೇಡಮ್ ನನ್ನ ಮನೆಗೆ ಬಂದು ಈಗ ಬೆಳಿಗ್ಗೆ ಬಂದು ಹೇಳಿದ್ರು, ನಿನ್ನೆ ಹೇಳಿಕೆ ಬಂತ ಗೃಹ ಸಚಿವರ ಮೇಲೆ, ನಾನೇ ಖಂಡನೆ ಮಾಡಿದೆ. ಈ ರೀತಿ ಕೊಡೋದ್ರಿಂದ ಇಮಿಡಿಯೇಟ್ಲಿ ನನ್ನ ಮನೆಗೆ ಬಂದು ಹೇಳೋದ್ರಿ. ಈಗ ನಾನು ನಿಮ್ಮ ಜೊತೆಗೆ ಅದೀನಿ, ಒಂದು ಕೂದಲೆಳೆಯಷ್ಟು ಅದನ್ನ ನಾನು ಇದಕ್ಕೆ ಈ ಕೇಸಿಗೆ ಏನ್ ಬೇಕೆಲ್ಲ ನಾನು ಸಹಕಾರ ಮಾಡ್ತೇನೆ ಅಂತ ಹೇಳೋದು. ಯಾಕೆ ಬಂದ್ರೆ ನನಗೆ ಧೈರ್ಯ ತುಂಬಿದ್ರಿ, ಮತ್ತು ನಿಮ್ಮ ಜೊತೆಗೆ ಅದೇನಂತ ಇನ್ನೂ 4 ಮಂದಿ ಯಾರದಾರ ಅವ್ರ ಹೆಸರು ತಗೊಂಡು ಹೋದ್ರು. ಅವ್ರ ಹೆಸರು ಕೊಟ್ಟಿದ್ದೇನೆ ಪೊಲಿಟಿಷಿಯನ್ಯಾಗ, ಅದನ್ನು ನಾನು ಕೊಟ್ರೆ ನಾನು ಇಮಿಡಿಯೇಟ್ಲಿ ಅರೆಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರು. ಹೌದಾ? ಈ ಮಾತಿಗೆ ಈಗ ನೀವು ಶಾಸಕರು, ಕಮಿಷನರು ಮತ್ತು ಇವ್ರದ್ದು ಹೆಸರು ಹೇಳತ್ತೀರಿ, ಹೆಸರು ಅಂದ್ರೆ ನೀವು ಶಾಸಕರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ಶಾಸಕರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನಾನು ನನ್ನ ಜೊತೆಗೆ ಇದ್ರು ಅಂತ ಹೇಳಿದೆ. ನಾನು ಸೇಮ್ ಇವ್ರು ಈ ಕೇಸ್ನಾಗ ಮಾಡ್ತಾ ಇದ್ದಾರೆ ಶಾಸಕರ. ಈಗ ನಾನು ಓಪನ್ ಆಗಿ ಹೇಳಕ್ ಮನ್ಸಿಲ್ಲ, ಯಾಕೆ ಅವರು ನಮ್ಮ ನಾಯಕರಂತ ನಾ ಸ್ವೀಕಾರ ಮಾಡಿದ್ದೆ. ನನ್ನ ರಾಜಕೀಯ ಗುರುಗಳವರು, ನಾನು ಅವ್ರ ಬಗ್ಗೆ ಆರೋಪ ಮಾಡಕ್ ತಯಾರಿಲ್ಲ. ಬಟ್ ಇದರ ಹಿಂದೆ ಒಂದು ದೊಡ್ಡ ಶಕ್ತಿನೇ ಇದೆ, ಕಾಣದ ಕೈಗಳ ಕೈವಾಡ ಇದೆ. ನಾನು ಶಾಸಕರು ಮಾಡ್ಯಾರ ಅಂತ ನಾ ಹೇಳಂಗಿಲ್ಲ. ಏನೇ ಗೃಹ ಸಚಿವರಿಗೆ ದಾರಿ ತಪ್ಸ್ಯಾರ, ಮತ್ತು ಈ ಒಂದು ಮೇಡಮ್ ಅವ್ರಿಗೂ ಕೂಡ ಈ ರೀತಿ ಹೇಳಿಕೆ ಹೇಳ್ರಿ ಅಂತೇಳಿ ಹೇಳ್ಸ್ಯಾರ. ಈಗ ಇನ್ನೊಂದ್ ಕಡೆ ತಾವು ಹೇಳಿದ್ರಿ, ನನಗೆ ನ್ಯಾಯ ಸಿಗದೆ ಹೋದ್ರೆ ನಾನು CM ಹೋಮ್ ಮಿನಿಸ್ಟರ್ಗೆ ಪತ್ರ ಬರಿತೀನಿ, ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿ. 100% ತೃಪ್ತಿ ಇದೆಯಾ ತನಿಖೆ? ಈಗ ಸದ್ಯ ಮನೆ ತನಕ ಚೆನ್ನಾಗಿತ್ತು. ಇದು ಬೆಳವಣಿಗೆ ನೋಡಿದ್ರೆ ನನಗೆ ಈ ಕೇಸ್ 101% ಹಾದಿ ತಪ್ಪಿಸುವಂತ ಹೋಗ್ತಾ ಇದೆ. ಇದೇನಾರ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಖಂಡಿತ ಲೆಟರ್ ಬರ್ದಿಟ್ಟು ಅವ್ರಿಗೆ ಆತ್ಮಹತ್ಯೆ ಮಾಡ್ಕೋತೀವಿ. ಏನು ನಾವು CM ಅವ್ರಿಗೆ ಏನು ಆಡಳಿತ ಪಕ್ಷ CM ಅಲ್ಲ, ಗೃಹ ಸಚಿವರೇ ಅಲ್ಲ, ಅವರೇ ಜವಾಬ್ದಾರಿ. ರಾಜ್ಯಪಾಲರಿಗೂ ಬರಿತೀವಿ. ನ್ಯಾಯ ಕೊಡ್ಸೋದು ಬಿಟ್ಟು ಇದನ್ನು ದಿಕ್ ತಪ್ಪಿಸಿ
ಬೇರೆ ರೀತಿ ಒಯ್ದರೆ ನಮ್ಮ ಸಮಾಜದವ್ರು ಸುಮ್ಮನೆ ಇರ್ತಾರೆ. ಎಲ್ಲ ನಮ್ಮ ವೀರಶೈವ ಸಾಂತ್ವನಕ್ಕಾದ್ರೂ ಮಾತಾಡಿದ್ರ ತಮ್ಮ ಜೊತೆ? ನನ್ನ ಜೊತೆ ಈಗ ಸದ್ಯ ಯಾರೂ ಮಾತಾಡಿಲ್ಲ. ನನಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನೇರವಾಗಿ ನನ್ನ ಮನೆಗೆ ಬಂದು ನನ್ನ ಕುಟುಂಬಕ್ಕೆ ನನಗೆ ಎಲ್ಲರಿಗೂ ಸಂತಾನ ಹೇಳಿದರು. ಅದ್ರ ಜೊತೆಗೆ ಡಿ ಕೆ ಸಾಹೇಬರು ಫೋನ್ ಮಾಡಿದರು. ಬಟ್ ನಾನು ಬೇರೆ ಇರದೂರದಿಂದ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿಗಳು ನನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಯಾರ ಏನು. ಆದ್ರೆ ನಾನು ಅವ್ರು ಕೂಡ ಮಾತಾಡೋಕ್ಕಾಗಿಲ್ಲ. ಬೇರೆದವ್ರು ಫೋನಿಗೂ ಮಾಡಿದ್ರು. ಒಟ್ನಲ್ಲಿ ನಿರಂಜನ್ ಅವ್ರ ಇದ್ರೊಳಗೆ ಷಡ್ಯಂತ್ರದೊಳಗೆ ನಿಮ್ಮ ಪಕ್ಷದವ್ರು ಅದಾರ? 100 ಅದಂತೂ ಆಡಳಿತ ಪಕ್ಷದವ್ರು ಅದಾರ, ಬೇರೆದವ್ರೆಲ್ಲ. ಸರ್ ಏನು ಅಂತಂದ್ರ ಫಯಾಜು ಅರೆಸ್ಟ್ ಆಗ್ಯಾನ, ಮಗಳು ಸಾವನ್ನಪ್ಪಿದ್ದು. ಇದ್ರ ನಡುವ ನಿಮ್ಮ ಫಯಾಜು ಮತ್ತು ನೇಹ ಅಂತೇಳಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಇನ್ಸ್ಟಾಗ್ರಾಮ್. ದೂರ ಏನಾರ ಕೊಡ್ತೀವಿ? ಮತ್ತು ಯಾಕೆ ಕ್ರಿಯೇಟ್ ಆಯಿತು ಅದ್ರ ಬಗ್ಗೆ ನಾನು ದೂರ ಹೇಳಿದೆ. ನಾನು ಸೈಬರ್ ಕ್ರೈಮಿಗೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋರಿ ಅಂತ ಹೇಳೀನಿ. ಸತ್ತು ಹೆಣದ ಮೇಲೆ ಇಂಥ ಸೋಷಿಯಲ್ ಮೀಡಿಯಾ ಬರೋದ್ರಿಂದ ಆಕಿನ ಮೇಲೆ ಮತ್ತಷ್ಟು ಬೇರೆದವ್ರು ತಪ್ಪರ್ಥ ಮಾಡ್ಕೋತಾರಿಲ್ಲ. ನಮ್ಮ ಮಂತನ ಗೌರವಕ್ಕೆ ಧಕ್ಕೆ ಬರ್ತೈತಿಲ್ಲ. ಅದನ್ನು ಇಮಿಡಿಯೇಟ್ಲಿ ಇವ್ರು ಪೊಲೀಸ್ ಇಲಾಖೆದವ್ರು ಸ್ಟಾಪ್ ಮಾಡಬೇಕ ಬೇಡ. ಅದಕ್ಕೆಲ್ಲ ಇವ್ರು ಮಾಡೋದು ಬಿಟ್ಟ ಅಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ನ ಒಳಗೆ ಅದಾನ. ಹೆಂಗೆ ಕ್ರಿಯೇಟ್ ಮಾಡ್ತಾನೆ ಅವನು? ಅವನ ಕಡೆ ಮೊಬೈಲ್ ಇದೆಯಾ? ಒಳಗೆ ಕೊಟ್ಟು ಮಾಡ್ಸಾತಾರ ಅಂದರೆ ಸರ್ ಈಗ ಓಪನ್ ಅಪ್ ಇದೆ. ಇದು ನನ್ನ ಮಗಳ ಮೇಲೆ ತಪ್ಪು ತಿಳುವಳಿಕೆ ಬರುವಂಥ ಇದು ಮಾಡತ್ತಾರ. ಈ ಕಾಲೇಜ್ನಾಗೆ ಎಲ್ಲರೂ ಕೂಡ್ಕೊಂಡು ಇದ್ದವ್ರು. ಇವರು ಈವೆಂಟ್ನಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದವರು. ಕಾಲೇಜ್ ಎಲ್ಲ ಪ್ರತಿ ಗ್ಯಾದರಿಂಗ್ನಾಗೂ ಕೂಡ ಎಲ್ಲ ಇದ್ದವ್ರು. ಇಂಥ ಇವು ಈಗ ಅವು ಫೋಟೋ ವೈರಲ್ ಮಾಡ್ಕೊಂತ ಅಡ್ಡಾಡಿದ್ರೆ ಈಗ ಅವ್ರ ಮೇಲೆ ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ಅವ್ರು ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಥರ ಸೋಷಿಯಲ್ ಮೀಡಿಯಾದಾಗ ಹಾಕಂದ್ರೆ ಅದನ್ನ ಅಕೌಂಟ್ ಬಂದ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಇಮಿಡಿಯೇಟ್ಲಿ ಅದನ್ನ ಅರೆಸ್ಟ್ ಮಾಡ್ಬೇಕು. ಯಾರು ಫೇಕ್ ಹಿಂಗೆ ಮಾಡತ್ತಾರಂತೆ. ಯಾಕೆ ಅದು ಪೊಲೀಸ್ ಇಲಾಖೆ ಕೆಲಸ ಅಲ್ಲ, ಅದು ಗೃಹ ಸಚಿವರ ಕೆಲಸ ಅಲ್ಲ. ಮತ್ತು ಅದಕ್ಕೆ ಡೈರೆಕ್ಷನ್ ಕೊಡೋರು ಯಾರು? ಸ್ಥಳೀಯ ನಾಯಕರ ಕೊಡ್ಬೇಕಲ್ಲ. ನೀವೇನು ದೂರು ಕೊಡ್ತೀರಿ ಸೈಬರ್ ಕ್ರೈಮ್ಗೆ? ಈಗ ನಾನು ಅದನ್ನ ಬಗ್ಗೆ ನಾನು ಈಗ ಆಲ್ರೆಡಿ ನೋಡಿದ್ದೀನಿ. ಅದನ್ನ ನಮ್ಮ ವಕೀಲರಿಗೆ ಮಾತಾಡಿದ್ದೀನಿ. ಈಗ ಇಮಿಡಿಯೇಟ್ಲಿ ಅದಕ್ಕೆ ಕಂಪ್ಲೇಂಟ್ ಮಾಡ್ತೀನಿ. ಸೈಬರ್ ಕ್ರೈಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ನಾನು ಬೆನ್ನಿಗೆ ನಿಲ್ರಿ. ಈ ರೀತಿ ನನಗೆ ಆಗಿದೆ ಅನ್ಯಾಯ. ನಾನು ನಿಮ್ಮ ಕಾರ್ಪೊರೇಟರ್ ಇದ್ದೀನಿ, ನಮ್ಮ ನಾಯಕರು. ನೀವು ನಿಂತಿರಿ, ಮುಂದೆ ನಿಲ್ರಿ. ಇಂಥವು ನಡೆದಾವು, ಇವನ್ನೆಲ್ಲ ನೀವು ಬಂದ್ ಮಾಡಿಸ್ಬೇಕು. ನ್ಯಾಯ ಕೊಡ್ಸೋರು ಕೊನೆವರೆಗೆ ಇರ್ರಿ, ಜೊತೆಗಿರಿ. ಆಕೆಗೆ ಆತ್ಮಕ್ಕೆ ಶಾಂತಿ ಕೊಡಿಸ್ರಿ. ಹಿಂದೇನು ಮಾಡಬೇಡ ಅಂತೀರಿ? ಹಿಂದು ಅಂತ ಅನ್ನಂಗಿಲ್ಲ. ನೀವು ನನ್ನ ಜೊತೆಗಿದ್ದು ನನಗೂ ಕೂಡ ಧೈರ್ಯ ತುಂಬ್ರಿ. ನಾನು ಒಬ್ಬನಾಗೇನೆ. ನನಗೂ ಕೂಡ ಇಡೀ ರಾಜ್ಯ ವ್ಯಾಪ್ತಿ, ದೇಶ ವ್ಯಾಪ್ತಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಸರ್ ಈಗ ಒಂದು ಇಂಥ ಟೈಮ್ ನೀವು ಕಷ್ಟದಾಗ ಮತ್ತಷ್ಟು ಕಷ್ಟ ಆಗ್ತಿದ್ದಾರೆ ನಿಮ್ಮ ನಾಯಕರು, ನಂಬಿದ ನಾಯಕರು ಅಂತ. ಅದ್ರ ಬಗ್ಗೆ ನಾನು ಈಗ ಅವರೇ ಅಂತ ನಾನು ಡೈರೆಕ್ಟಾಗಿ ಆರೋಪ ಮಾಡೋಕೆ ಸರಿ ಅನ್ಸಂಗಿಲ್ಲ. ಬಟ್ ಬೆನ್ನಿಗಂತೂ ನಿಂತಿದ್ರು. ನಾನು ನೋಡೇನು, ನನ್ನ ಜೊತೆಗೆ ಅದಾರ. ಆಯಿತು, ಏನು ನನ್ನ ಮಗಳಕ್ಕೆ ಅಂತ ತಿಳ್ಕೊಂಡು ಎಲ್ಲ ಮಾಡ್ಯಾರ. ಬಟ್ ಅವ್ರ ಬಗ್ಗೆ ನಾನು ಹಿಂಗೆ ಹೇಳಕ್ಕೆ ತಪ್ಪಕ್ಕೈತಿ. ನಾನು ಹೇಳಕ್ಕೆ ಇಚ್ಛೆ ಪಡಂಗಿಲ್ಲ. ಕಾಣದ ಕೈ ಕೆಲಸ ಮಾಡತ್ತಾವು. ಈ ರೀತಿ ಆಗ್ಬಾರ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.